ಮರಳಿ ಮತ್ತೆ ಬರತಾಳನ್ನು ಬಾಳೆ ಅಂತ ಹೋಗೈತಿ. ಹೊರಗೆ ಹೋದ ಹೆಣ್ಮಗಳು ಸುರಕ್ಷಿತವಾಗಿ ಮನೆಗೆ ಮರಳಿ ಮತ್ತೆ ಬರತಾಳನ್ನು ನಂಬಿಗೆ ಹೊಂಟ ಹೋಗೈತಿ. ರಾಜಕಾರಣಿಗಳಿಗೆ ಅಧಿಕಾರ ಬೇಕಾಗೈತಿ, ಅವರಿಗೆ ಎಲ್ಲೈತಿ ದೇಶದ ಮ್ಯಾಲ ಪ್ರೀತಿ, ಅವರಿಗೆ ಅಧಿಕಾರ ಬೇಕಾಗೈತಿ. ಯುವ ಜನತೆ ಈ ದೇಶದ ಆಸ್ತಿ, ಯುವ ಜನತೆ ಪಾಶ್ಚಾತ್ಯ ಸಂಸ್ಕೃತಿಯ ಬೆನ್ನ ಹತ್ತೈತಿ. ಯುವ ಜನತೆ ಎಚ್ಚರ ಆಗದಿದ್ದರೆ ದೇಶ ಮತ್ತೊಮ್ಮೆ ಕೈ ಬಿಟ್ಟು ಹೋಗುವ ಸೂಚನೆ ಈಗ ತೋರಾಕತ್ತೈತಿ. ಯುವ ಜನರೇ ಏಳರಿ, ಎದ್ದೇಳರಿ, ಎಚ್ಚರಾಗರಿ ಎಂದರು ನಮ್ಮ ವಿವೇಕಾನಂದರು. ಅದು ಎಚ್ಚರಾಗರಿ ಎಂದರು ನಮ್ಮ ವಿವೇಕಾನಂದರು. ಉಳಿಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. 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 ಮೊದಲು ನಮ್ಮ ದೇಶ ಹೆಂಗಿತ್ತು, ಈಗ ಹೆಂಗೈತಿ ಸ್ವಲ್ಪ ವಿಚಾರ ಮಾಡೋದು. ಅಖಂಡ ಬ್ರಹ್ಮಾಂಡದೊಳಗ ಭಾರತಕ್ಕಿತ್ತು ಗುರುಸ್ಥಾನ. ಮಹಾ ಋಷಿ ಮುನಿಗಳೆಲ್ಲ ಇಲ್ಲೇ ಆಗಿ ಹೋಗ್ಯಾರೋ ಜನನ. ಜ್ಞಾನದ ಕಣ್ಣು ತಗದ ನೋಡಿ ಬರೆದಿಟ್ಟಾರ ಶಾಸ್ತ್ರ ಪುರಾಣಗಳನ್ನ. ಪಾವ ಹಚ್ಚಿ ಅಳಿಯದಿದ್ರು ಸಂತಿ ಒಳಗ ಮುತ್ತು ರತ್ನ. ಸಂಪತ್ವರಿತ ಹಿಂದೂಸ್ಥಾನ ಇಲ್ಲೇ ಇತ್ತು ಒಳ್ಳೆಯತನ. ಪದಗಳು ಇದ್ದಿದ್ದಿಲ್ಲೋ ಮನಿಗೆ, ಆಗದಿದ್ದಿಲ್ಲೋ ಕಳ್ಳತನ. ಆಗಳ ಪೂಜೆ ಮಾಡತಿದ್ರು, ಬಳಿ ಹರಿಯತಿತ್ತು ಹಾಲು ಹೈನ. ಹೆಣ್ಣು ಅಂದ್ರ ಜಗದ ಕಣ್ಣು, ಹೆಣ್ಣಿಗೆ ಇತ್ತು ಪೂಜ್ಯ ಸ್ಥಾನ. ಎಲ್ಲ ದೇವಸ್ಥಾನಗಳಲ್ಲಿ ಸಾಕಷ್ಟು ಚಿನ್ನದ ಆಭರಣ. ಹಿಂದೂಸ್ತಾನ ಪುಣ್ಯ ಸ್ಥಾನ, ಅವತರಿಸ್ಯಾರೋ ರಾಮಕೃಷ್ಣ. ಕೋಟಿ ಪುಣ್ಯ ಮಾಡಬೇಕು ಇಲ್ಲೇ ಆಗುದಕ್ಕ ಜನನ, ಇಲ್ಲೇ ಆಗುದಕ್ಕ ಜನನ. ಮೊದಲು ನಮ್ಮ ದೇಶದಾಗ ಮನೆಗಳಿಗೆ ಕದ ಹಾಕ್ತಿದ್ವಿ. ಬರ್ಬರ್ತ ನಂಬಿಕೆ ವಿಶ್ವಾಸ ಕಡಿಮೆ ಆಗತ್ತಿ, ಕದ ಹಚ್ಚಿದ್ರು. ಆಮೇಲೆ ಚೀಲಕ್ ಬಂದು, ಆಮೇಲೆ ಕೀಲಿ ಬಂದು, ಈಗಂತೂ ಸಿಸಿ ಕ್ಯಾಮ್ರಾ ಬಂದವ. ವಿಶ್ವಾಸ ಇಲ್ಲ. ಆ ಲೆಕ್ಕಕ್ಕೆ ಬಂದು ಕುಂತೀವಿ. ನಮ್ಮ ದೇಶ ಹೆಂಗಿತ್ತು, ಕದಗೊಳಿದ್ದಿಲ್ಲ ಮನೆಗೆ ಅಂತ ದೇಶ. ಈಗ ಒಬ್ಬರಿಗೆ ನಂಬಿಗಿಲ್ಲ, ವಿಶ್ವಾಸ ಇಲ್ಲ. ಹಿಂಗಿತ್ತ ಹಿಂದೂಸ್ತಾನ ಆಗ 7ನೇ ಶತಮಾನ. ಕೇಳ್ರಿ ಅಫ್ಘಾನಿಸ್ತಾನದಿಂದ ಆಯಿತು ಮೊಘಲರ ಆಗಮನ. ತಮ್ಮ ಧರ್ಮದ ಸಾಮ್ರಾಜ್ಯ ಸ್ಥಾಪಸಾಕ ನಡೆಸ್ಯಾರೋ ಪ್ರಯತ್ನ ಮಾಡಿ ಮಾಡಿ ಸತ್ತು ಹೋಗ್ಯಾರೋ ಸಾಕಷ್ಟು ಜನ.
17ನೇ ಶತಮಾನದಲ್ಲಿ ಮೊಹಮ್ಮದ್ ಗೋರಿ ಬಂದಾನ. ಹಿಂದೂ ಅರಸರ ಮೇಲೆ ದಾಳಿ ಮಾಡಿ ಸಾಮ್ರಾಜ್ಯ ಸ್ಥಾಪಿಸ್ಯಾನ. ಕುತುಬುದ್ದೀನ್ ಐಬತ್ತಂತ ಮತ್ತೊಬ್ಬ ಬಂದಾನು ಸೈತಾನ. ಆಗ ಸಂಪೂರ್ಣ ಹಿಂದೂಸ್ತಾನ ಮಾಡಿಕೊಂಡರು ಆಕ್ರಮಣ. ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ ಮತಾಂತರ ಮಾಡ್ಯಾನ. ಮೊಹಮ್ಮದ್ ಗಸ್ನಿ 17ನೇ ಸಲ ಭಾರತ ಮೇಲೆ ದಂಡೆತ್ತಿ ಬಂದಾನ. ಒಡದಾನ ಗುಡಿ ಗೋಪುರಗಳನ್ನ ಮೂರ್ತಿ ಎಲ್ಲ ಮಾಡಿದಾನು ಭಗ್ನ. ನಮ್ಮ ದೇಶದ ಸಂಪತ್ತು ಎಲ್ಲಾನು ಮತ್ತ ಸಾಗಿಸ್ಯಾನ. 12ನೇ ಶತಮಾನದಿಂದ ಆಳ್ಯಾರ 15ನೇ ಶತಮಾನದ ತನ. ಶಿವಾಜಿ ಮಹಾರಾಜ ಹುಟ್ಟ್ಯಾನ, ಇವ್ರನ್ನೆಲ್ಲ ಹೊತ್ತ ಓಡಿಸ್ಯಾನ. ಬೆಟ್ಟದ ಹುಲಿಯಾಗಿ ಮೆರೆದು ಹಿಂದೂ ಸಾಮ್ರಾಜ್ಯ ಸ್ಥಾಪಿಸ್ಯಾನ. ಹಿಂದೂ ಸಾಮ್ರಾಜ್ಯ ಸ್ಥಾಪಿಸ್ಯಾನ. ಮುನ್ನೂರು ವರ್ಷ ಮೊಘಲರು. ಎಷ್ಟು ವರ್ಷ? 300 ವರ್ಷ. 300 ವರ್ಷ ಮೊಘಲರು ಆಳಿ ಹೋಗ್ಯಾರೋ ನಮ್ಮನ್ನ. 1498ರಲ್ಲಿ ವಾಸ್ಕೋಡಿ ಗಾಮ ಬಂದಾನ. ಈ ಭಾರತ ದೇಶಕ್ಕ ಸಮುದ್ರದಾಗ ದಾರಿ ತೆಗದಾನ. ಆ ದಾರಿಯ ಮುಖಾಂತರ ಆಯಿತು ಆಂಗ್ಲರ ಆಗಮನ. ಕೈಯಾಗ ತಕ್ಕಡಿ ಹಿಡ್ಕೊಂಡು ಬಂದ ಹೊಕ್ಕಾರೋ ಹಿಂದೂಸ್ತಾನ. ಈ ದೇಶದ ಸಂಪತ್ತು ನೋಡಿ ಬೆರಗಾಗ್ಯಾರ ನೋಡ್ರನ್ನ. ಹಿಂದೂಸ್ತಾನದ ಅರಸರಿಗೆ ಬೆಳೆಸ್ಯಾರೋ ಭೇದ ಭಾವವನ್ನ. ಒಬ್ಬನ್ನ ಎತ್ತಿ ಕಟ್ಟಿ ಕಟ್ಟಿ ನಾಶ ಮಾಡಿದಾರೋ ಮತ್ತೊಬ್ಬನ್ನ. ನಮ್ಮರೊಳಗ ಹೊಂದಾಣಿಕೆ ಇಲ್ಲದಂಗ ಮಾಡ್ಯಾರ ನೋಡ್ರನ್ನ. 1600ನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಮಾಡ್ಯಾರ ಸ್ಥಾಪನಾ. ಆಂಗ್ಲರ ದಾಸ್ಯದೊಳಗ ದೇಶ ನಲುಗಿ ಹೋತರಿ ಬಾಳ ದಿನ. ಕತ್ತಿಯಂಗ ಕೀಳು ಮಟ್ಟದಲ್ಲಿ ದುಡಿಸಿಕೊಂಡಾರು ನಮ್ಮನ್ನ. ನಾವ ಹಗ್ಗ ಕೊಟ್ಟು ಕೈಯ ಕಟ್ಟಿಸಿಕೊಂಡೇವಿ ಮಾಡುವುದೇನ. ತಮ್ಮ ಹಡಗ ತುಂಬಿ ತುಂಬಿ ಸಾಗಿಸ್ಯಾರೋ ಎಲ್ಲ ಸಂಪತ್ತನ್ನ. ಮರಳಿ ಸ್ವಾತಂತ್ರ್ಯ ಪಡೆಯುವುದಕ್ಕ ಎಷ್ಟೋ ಜನ ಕೊಟ್ಟಾರ ತಮ್ಮ ಪ್ರಾಣ. ಆಂಗ್ಲರ ಮೋಸತನಕ ಸಿಲುಕಿ ಬಲಿಯಾದ ಸಂಗೊಳ್ಳಿ ರಾಯಣ್ಣ. ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಎದ್ದು ನಿಂತೈತಿ ಹಿಂದೂಸ್ತಾನ. ಓಡಿಸ್ಯಾರೋ 47ರಲ್ಲಿ ಕೆಂಪು ಮೋತಿ ಬ್ರಿಟಿಷರನ. ಕೆಂಪು ಮೋತಿ ಬ್ರಿಟಿಷರನ. ನಾಲ್ಕುನೂರು ವರ್ಷ ಬ್ರಿಟಿಷರು. ಎಷ್ಟು ವರ್ಷ? 400 ವರ್ಷ. ಅವ್ರು ಎಷ್ಟು ವರ್ಷ? 300 ವರ್ಷ. ಒಟ್ಟ ಎಷ್ಟು ವರ್ಷ? 700 ವರ್ಷ. ನಮಗ 700 ವರ್ಷ ನಮ್ಮ ದೇಶ ಬ್ಯಾರಿದ ಕೈಯಾಗೈತಿ. ಒಂದೇ ಹೇಳದಿನ ಅಲ್ಲ, 700 ವರ್ಷ ಇದು ನಮ್ಗೆ ಗೊತ್ತಿರ್ಬೇಕ. ನಮ್ಮ ಹಿರಿಯರು ಎಷ್ಟು ತ್ರಾಸ ತಗೊಂಡು ಆಸ್ತಿ ಗಳಿಸಿದ್ದಾರ ನಮ್ಗೆ ಗೊತ್ತಾದ್ರೆ ಅದನ್ನು ನಾವು ನೀಟಾಗಿ ಜಾಗಿ ಮಾಡ್ಕೊಂಡು ಹೋಗ್ತೀವಿ. ಆ ತ್ರಾಸಿನ ಬಗ್ಗೆ ನಮ್ಗೆ ಅರಿವ ಇಲ್ಲಂದ್ರ ಊರು ಹೊಂಟುಡ್ಲೆ ಖರೀದಿ ಕೊಡ್ತೇವೆ ನಾವು. ಯಾಕಂದ್ರೆ ಖಬರ ಇರಂಗಿಲ್ಲ.
ಹಾಕ್ಯಾವಂತಾರ ಹೇಳ್ಯಾರ. ಈ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ 21 ಲಕ್ಷ ಜನ ಪ್ರಾಣ ಕೊಟ್ಟಾರ. ಹಂಗ ಸಿಕ್ಕಿಲ್ಲ ನಮ್ಗೆ ಇದು. ಸ್ವಲ್ಪ ಜ್ಞಾನ ಐತಿ ನಮ್ಗೆ. 400 ವರ್ಷ ಬ್ರಿಟಿಷರು ಆಳಿ ಹೋಗ್ಯಾರ ಹಿಂದೂಸ್ತಾನ. ಎಲ್ಲಾನು ದೋಚಿ ಹೋದ ಮೇಲೆ ದೇಶಕ್ಕೆ ಬಂದಿತ್ತು ಬಡತನ. ಇಂಡಿಯಾ ಬಡ ದೇಶ ಅಂತ ಪಟ್ಟ ಕಟ್ಟಿ ಹೋಗ್ಯಾರ ನೋಟನ್ನ. 47ರಿಂದ ಇದ್ದ ಶುರುವಾತ್ರಿ ನಮ್ಮವ್ರ ಹಿರೇತನ. ಸ್ವಾರ್ಥ ರಾಜಕಾರಣಿಗಳು ದೇಶದ ಮ್ಯಾಗಿಲ್ಲವರಿಗೆ ಕರುಣ. 5 ವರ್ಷದಾಗೊಬ್ಬ ಶಾಸಕ ತನಗ ಲೆಕ್ಕ ಸಿಗದಂಗ ಗಳಿಸ್ತಾನ. ಬ್ಯಾರೆ ದೇಶದಾಗ ಓದೋದ ಇಟ್ಟಾರೋ ಸಾಕಷ್ಟು ಕಪ್ಪು ಹಣ. ಆ ಹಣ ತಂದ ಹಂಚಿದರ ತಲಿಗೊಂದೊಂದು ಕೋಟಿ ಬರುತ್ತೈತನ್ನ. ಸರಿಯಾಗಿ ತನಿಖೆ ಮಾಡಿದರ ಶಾಶ್ವತ ಗೊತ್ತಾಗುವ ಹಗರಣ. ಒಬ್ರು ಉಳಿಯುವುದಿಲ್ಲ ಇವರು ಜೈಲಿನ್ಯಾಗ ಕೊಳಿಯತಾರನ್ನ. ಮತದಾರ ಆಗಬೇಕ ಜಾಣ, ದುಡ್ಡಿಲ್ದ ಮಾಡ್ಬೇಕ ಮತದಾನ. ಕೋಟಿ ಕೊಟ್ರ ಸಿಗದ ಓಟು, ಬಾಟ್ಲಿಗೆ ಮಾರಬಾರದನ್ನ, ಬಾಟ್ಲಿಗೆ ಮಾರಬಾರದನ್ನ. ಮತದಾನ ಏನದು? ಮತದಾನ. ನಾವು ವ್ಯಾಪಾರ ಮಾಡಾಕ್ತೇವ. ದಾನ ಅಂದ್ರೆ ಏನು? ಮತದಾನ